शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈರೇಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನೆಗೆ ನೀನೆ ಕಾರಣ. ಈರೇಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನೆಗೆ ನೀನೆ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮಯನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ.
ಮೂಷಿಕ ವಾಹನದಿಂದ ಒಂದು ನೃತ್ಯ ಇದೆ. ದೀಕ್ಷಿತ್ ಮತ್ತು ಪ್ರತಿಭಶ್ರೀ ಪ್ರಥಮ, ನಾಗೇಶ್ ಮತ್ತು ಅಬ್ಬಳ್ಳಿ ನಾಗೇಶ್, ನಿಶಬ್ದಾಗಿರಿ ಯಾರು ಗಲಾಟೆ ಮಾಡಿ. ಮತ್ತೆ ಶಿವಣ್ಣ ಸಾರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಮಾರಪ್ಪ ಮಾಸ್ಟರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರುತ್ತೇವೆ. ಮತ್ತೆ ಅಮೃತಾಬಾಯಿ ಮೇಡಮ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೋರುತ್ತೇವೆ. ಮತ್ತೆ ಎಸ್ ನಾರಾಯಣ ಮಂಜಿ ಸಾರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ವಹಿಸುತ್ತೇವೆ ಅವರು. ಮತ್ತೆ ನಮ್ಮ ಗೋವಿಂದರೆ ಅವ್ರಿಗೂ ಸ್ವಾಗತವನ್ನು ತಿಳಿಸುತ್ತೇವೆ. ಮತ್ತೆ ಸುದರ್ಶನ್ ಸಾರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಮತ್ತೆ ಗೀತಾ ಮೇಡಮ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡುತ್ತೇವೆ ಮತ್ತು ಇರಬೇಕಂತೂ ಕೇಳಿಕೊಳ್ಳುತ್ತೇವೆ. ಸ್ನೇಹ ಸಮ್ಮೇಳನದ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದಲ್ಲಿ 97-98ನೇ ಸಾಲಿನ ವಿದ್ಯಾರ್ಥಿ ವೃಂದದ ದೊಡ್ಡವರು ಈಗ ಸೇರಿದ್ದೀರಾ. ಎಲ್ಲರೂ ಜೋರಾದ ಚಪ್ಪಾಳೆ. ನೀವೆಲ್ಲ ಆ ಒಂದು ವರ್ಷದಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ರಿ, ಇವಾಗ ಯೂನಿಫಾರ್ಮ್ ಹಾಕೊಂಡಿದ್ದೀರ. ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿ ಬರುತ್ತೆ ಅಂತ ಭಾವಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯೊಂದಿಗೆ ನಮ್ಮ ಶಶಿಕಲಾ ಮೇಡಮ್ ಅವರು ಪ್ರಾರಂಭಿಸಿದ್ದಾರೆ. ಬಹಳ ಸಂತೋಷದಿಂದ ಕಾರ್ಯಕ್ರಮ ನಡೀತಾ ಇದೆ. ದೀಪವನ್ನು ಬೆಳಗುವುದರ ಮುಖಾಂತರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಎಲ್ಲರೂ ತನು ಮನವನ್ನು ಅರ್ಪಿಸಿ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು. ಈಗ ದೀಪವನ್ನ ಬೆಳಗುವುದನ್ನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ದೀಪ ಬೆಳಗುವಂತಹ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಚಂದ್ರಶೇಖರ್ ಅವರ ಪುತ್ರಿ ಹಿತಶ್ರೀ ಕಾತ್ಯಾಯನಿ ಅವರ ಮಗಳಿದ್ದಾರೆ. ಈ ಒಂದು ಭರತನಾಟ್ಯವನ್ನ ನೀವೆಲ್ಲರೂ ನೋಡಿ ಕಣ್ತುಂಬಿಸಿ ಮಕ್ಕಳಿಗೆ ಹರಿಸಬೇಕು ಅಂತ ಕೇಳ್ಕೊಳ್ತೀವಿ. ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. Thank you.
ತಾಯಿಗಳು ಅದೇ ಒಂದು ಸಂಭ್ರಮ, ಒಂದು ಒಳ್ಳೆಯ ನಡತೆ ಆಚಾರ ವಿಚಾರಗಳು ತಂದೆ ತಾಯಿಗಳಿಗೆ ಬಹಳಷ್ಟು ಖುಷಿಯನ್ನ ಕೊಡುತ್ತೆ. ಧನ್ಯವಾದಗಳು ಮಕ್ಕಳೇ, ಎಲ್ಲರೂ ತುಂಬಾ ಚೆನ್ನಾಗಿ ನೃತ್ಯ ಮಾಡಿದ್ದೀರಾ. ಮಕ್ಕಳೇ, ಮತ್ತೊಂದು ನೃತ್ಯ ಈ ಒಂದು ಸ್ನೇಹ ಸಂಗಮದ ಕಾರ್ಯಕ್ರಮದ ಪರವಾಗಿ ಆ ಒಂದು ವಿದ್ಯಾರ್ಥಿಗಳ ತಂಡದವರು ಅವರ ಮಕ್ಕಳನ್ನ ಸನ್ನಿಧರಾಗಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ನೃತ್ಯವನ್ನ ಪ್ರದರ್ಶನ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರದರ್ಶನ ಕೊಡ್ತಾ ಇರುವಂತಹ ಮಕ್ಕಳು ಮತ್ತೊಮ್ಮೆ ಸ್ಟೇಜ್ ಮೇಲೆ ತರಗತಿಯ ಮಕ್ಕಳು ಏನು ನಮಗೆ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮನ ಆನಂದರಮಣ ಆನಂದರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಭವ ಭಯ ಹರಣ ವಂದಿತ ಚರಣ ಭವ ಭಯ ಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವ ಲೋಚನ ರಘುಕುಲ ಭೂಷಣ ರಾಜೀವ ಲೋಚನ ಆದಿನಾರಾಯಣ ಆನಂದ ಶಯನ ಆದಿನಾರಾಯಣ ಆನಂದ ಶಯನ ಸಚ್ಚಿದಾನಂದ ಸತ್ಯನಾರಾಯಣ ಸಚ್ಚಿದಾನಂದ ಸತ್ಯನಾರಾಯಣ ಆನಂದ ರಮಣ ಆನಂದ ರಮಣ ಆನಂದ ರಮಣ ಆನಂದ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷತಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾದ್ಯವರ ಪ್ರಾರ್ಥಿತ ರಾಮ ಶೇಷತಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾದ್ಯವರ ಪ್ರಾರ್ಥಿತ ರಾಮ 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 ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ಪ್ರಿಯ ಗುಹವೇ ವೇದಿತ ಪ್ರಭರಾಮ ಶಬರಿ ದತ್ತ ಫಲಾಶ್ರಯ ರಾಮ ಪ್ರಿಯ ಗುಹವೇ ವೇದಿತ ಪ್ರಭರಾಮ ಶಬರಿ ದತ್ತ ಫಲಾಶ್ರಯ ರಾಮ ಹನುಮನ್ ಸೇವಿತ ನಿಜ ಪದ ರಾಮ ಸೀತಾ ಪ್ರಾಣಾಧಾರಕ ರಾಮ 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 ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ನೃತ್ಯ ಹಾಡು ಅಂದ್ರೆ ಅದರ ಒಂದು ಸಂಭ್ರಮ ಜೋರಾಗಿರುತ್ತೆ. ಯಾವುದೇ ಭಾಷಣಕ್ಕೆ ಇಲ್ಲದಂತ ಸಂಭ್ರಮ ನಮ್ಮ ನೃತ್ಯಕ್ಕೆ ಇರುತ್ತೆ, ಹಾಡಿಗೆ ಇರುತ್ತೆ. ಮತ್ತೊಂದು ನೃತ್ಯವನ್ನು ಮಾಡಲಿದ್ದಾರೆ. ಪ್ರಸ್ತುತ ಈ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳು
ತರಗತಿಯ ವಿದ್ಯಾರ್ಥಿನಿಯರು ವೇದಿಕೆಗೆ ಆಗಮಿಸಿ ನಮ್ಮೆಲ್ಲರನ್ನ ರಂಜಿಸಬೇಕು ಅಂತ ಕೇಳ್ಕೊಳ್ತೀವಿ. ಬಹಳ ಒಳ್ಳೆಯ ಬಣ್ಣ ಬಣ್ಣದ ಬಟ್ಟೆಗಳನ್ನ ತೊಟ್ಟು ವೇದಿಕೆಯ ಕಡೆಗೆ ಬರ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಎಲ್ಲರೂ ಬಹಳ ಶಿಸ್ತಿನಿಂದ ಈ ಒಂದು ನೃತ್ಯವನ್ನು ನೋಡಿ ಆನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ನಿಮ್ಮನೆಗೆ ಯಾವ ಕೊಡ ಬೇಕಾದ್ರೂ ತಗೊಂಡು ಹೋಗ್ಬೋದು.
ಮಕ್ಕಳಿಗೆ ವೇದಿಕೆಗೆ ಬರೋದಕ್ಕೆ ಅನುವು ಮಾಡಿಕೊಡ್ಬೇಕು. ಮುಂದಿನ ಕಾರ್ಯಕ್ರಮ ಇದಾದ ನಂತರ ನಮ್ಮ ವಿದ್ಯಾರ್ಥಿನಿಯರು. ಜೋರಾಗಿ ಚಪ್ಪಾಳೆ ತಟ್ಟುವುದರೊಂದಿಗೆ ಅವರನ್ನು ಅಭಿನಂದಿಸುತ್ತಾ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಮುಂದಿನ ಕಾರ್ಯಕ್ರಮ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಡೋಲಾರೆ ಡೋಲಾರೆ ಈ ಒಂದು ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ.
ಕೊರೋನಾ ಕಾರಣಾಂತರದಿಂದಾಗಿ ಆ ಒಂದು ಸಮಯದಲ್ಲಿ ಮಕ್ಕಳು ಶಾಲೆಗೆ ಆ ಸಮಯದಲ್ಲಿ ರಜಾ ಕೊಟ್ಟಂತಹ ಮಕ್ಕಳಿಗೆ ಇದೇ ಮೊದಲ ಕಾರ್ಯಕ್ರಮ ಅನ್ಸುತ್ತೆ. ಕುಣಿದು ಕುಪ್ಪಳಿಸಿ ಸುಸ್ತಾದಂಗೆ ಕಾಣ್ತಾ ಇದೆ. ಮಕ್ಕಳು ಈ ಒಂದು ರೆಸ್ಟ್ ತಗೊಳ್ಬೇಕು. ಉಳಿದಂತೆ ಜೋರಾಗಿ ಈ ಒಂದು ಮಕ್ಕಳಿಗೆ ಕಾರ್ಯಕ್ರಮಕ್ಕೆ ಈ ಒಂದು ನೃತ್ಯವನ್ನ ಮಾಡಿಕೊಂಡಂತ ಮಕ್ಕಳಿಗೆ ಚಪ್ಪಾಳೆಯನ್ನ ತಟ್ಟೋಣ. ಆ ಮಕ್ಕಳು ವಿದ್ಯಾರ್ಥಿಗಳಾಗಿ 97, 98 ಹೆಚ್ಚು ಕಡಿಮೆ 25 ವರ್ಷದ ಹಿಂದೆ ಅವರು ಇಲ್ಲಿ ವಿದ್ಯಾರ್ಥಿಗಳಾಗಿ ಕುತ್ಕೊಂಡಿದ್ದಾರೆ ಈಗ. ಹಾಗಾಗಿ ಶಾಲೆ ಒಂದು ಪ್ರಶ್ನೆ ಆಗಿತ್ತು. ಮುಂದಿನ ಕಾರ್ಯಕ್ರಮ ಒಂದು ಹಾಡಿರುತ್ತೆ, ವಿಶ್ವ ವಿನೂತನ ವಿದ್ಯಾಚೇತನ. ಈ ಒಂದು ಹಾಡನ್ನ ಮಕ್ಕಳು ವೇದಿಕೆಗೆ ಆಗಮಿಸಬೇಕು. ಈ ಒಂದು ಹಾಡಿನ ನಂತರ ಗಿಲಿ ಗಿಲಿ ಗಿಲ್ಲೆ ಈ ಒಂದು ನೃತ್ಯ ಕಾರ್ಯಕ್ರಮ ಇರುತ್ತೆ.
ಪ್ರಸಾರ ಮಾಡಿದಂತ ನಮ್ಮ ಮಕ್ಕಳ ಧ್ವನಿಗೆ ಎಲ್ಲಗೊಂಡಿದ್ವಿ. ಈ ಒಂದು ಹಾಡಿನ ಪ್ರಭಾವವೇ ಹಾಗೆ ನಮ್ಮ ಭಾರತಾಂಬೆ ಕನ್ನಡಾಂಬೆಯನ್ನು ನೆನೆಸುವಾಗ ಎಲ್ಲರ ಮುಖದಲ್ಲಿ ಅವರ ತನು ಮನದಲ್ಲಿ ಒಂದು ರೀತಿಯ ಪುಳಕ ಉಂಟಾಗುತ್ತೆ. ಹಾಗಾಗಿ ಜಯ ತಾಯಿಯನ್ನ ನೆನೆಸಿಕೊಳ್ಳೋಣ. ಧನ್ಯವಾದ. ಇಂಪಾದ ಬಹಳ ಸಂತೋಷ ಆಯ್ತು ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್. ಮುಂದಿನ ಒಂದು ಕಾರ್ಯಕ್ರಮ ಗಿಳಿ ಗಿಳಿ ಗಿಮ್ಮಕ್. ಈ ಒಂದು ಹಾಡಿಗೆ ನೃತ್ಯವನ್ನ ಮಾಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಸೊಗಸಾಗಿ ಮೂಡಬಾಗಿ ಶಿಸ್ತಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಎಸ್ ಕಾರ್ಯಕ್ರಮ ನಮ್ಮ ಗಿಣಿಗಳು ಬಹಳಷ್ಟು ಸೊಗಸಾಗಿ ನೃತ್ಯವನ್ನ ಮಾಡಿದೆವು. ಧನ್ಯವಾದ. ಎಸ್ ಕಾರ್ಯಕ್ರಮದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದಿದೆ. ಈ ಮುಂದಿನ ಕಾರ್ಯಕ್ರಮ ಪ್ರಸ್ತುತ 8, 9ನೇ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ಮಕ್ಕಳು ಕಾರ್ಯಕ್ರಮಕ್ಕೆ ವಾಪಸ್ ಬರಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಸಂಭವ ಇದೆ, ಹಾಗಾಗಿ ಎಲ್ಲರೂ ವಾಪಸ್ ಬರಬೇಕು. ಕಾರ್ಯಕ್ರಮಕ್ಕೆ ಮಕ್ಕಳು ಎಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಈ ಒಂದು ಕಾರ್ಯಕ್ರಮದ ರುಮಾರಿಗಳು ಮಕ್ಕಳನ್ನ ವಾಪಸ್ ಕಳಿಸುವಂತ ವ್ಯವಸ್ಥೆ ಮಾಡ್ಕೊಡ್ಬೇಕು. ನೀವೇ ಕಾರ್ಯಕ್ರಮಕ್ಕೆ ವಾಪಸ್ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು ಅಂತ ಈ ಮುಖಾಂತರ ವಿನಂತಿಸಿಕೊಳ್ತಾ ಇದೀವಿ. ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಒಂದು ಸುಸಂದರ್ಭ. ಈ ಕಾರ್ಯಕ್ರಮದಲ್ಲಿ ಅವರ ಹಿತನುಡಿಗಳನ್ನ ಕೇಳೋದಕ್ಕೆ ಅವರ ನಮ್ಮ ಶಾಲೆಯ ಪರವಾಗಿ ಹೇಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ಶಿವಣ್ಣ ಸರ್ ಅವರು
ಹಿತನುಡಿಗಳನ್ನ ಅವರ ಅಭಿಪ್ರಾಯವನ್ನ ಹಂಚ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಒಂದು ಸ್ನೇಹ ಸಂಗಮ ಅಂತ ಒಂದು ಪದನ ಉಪಯೋಗಿಸಿದಿರಿ. ವಿದ್ಯಾರ್ಥಿಗಳೆಲ್ಲ ಸೇರಿ ನೀವೆಲ್ಲ ಒಂದುಗೂಡಿದ್ದೀರಿ. ಫಸ್ಟು ನಿಮಗೆ ವಂದನೆಗಳು. ಆಮೇಲೆ ನಮ್ಮನ್ನೆಲ್ಲ ಒಂದುಗೂಡಿಸಿದಿರಿ, ಅದಕ್ಕೆ ನಿಮಗೆ ವಂದನೆಗಳು. ಎರಡೂ ವಂದನೆಗಳು ನಿಮಗೇನೆ. ಯಾಕಂದರೆ ನಿಮ್ಮ ಸ್ನೇಹಿತರು ಯಾವ್ಯಾವ ಲೆವೆಲಲ್ಲಿ ಇರ್ತಾರೆ, ಏನೇನು ಮಾಡ್ತಾ ಇರ್ತಾರೆ, ಹೇಗಿರ್ತಾರೆ, ಸಣ್ಣವರು ದೊಡ್ಡವರು ಅವ್ರ ಮಟ್ಟಕ್ಕೆ ಹೋಗ್ಬೇಕು ಅಂತ ನೀವೆಲ್ಲ ಭಾವಿಸ್ಬೋದು, ಅರ್ಕೋಬೋದು, ಒಬ್ರಿಗೊಬ್ರು ತಿಳುವಳಿಕೆ ಮಾಡ್ಕೋಬೋದು, ಅಥವಾ ಕಷ್ಟ ಸುಖಗಳನ್ನು ಹಂಚ್ಕೊಂಡು ಕಷ್ಟದಲ್ಲಿರೋರಿಗೆ ಸುಖಕರವಾದಂಥ ಒಂದು ಸಹಾಯ ಹಸ್ತವನ್ನು ನೀಡಬಹುದು. ಇಂತಹ ಕಾರ್ಯಕ್ರಮಗಳಿಂದ ಉಪಯೋಗ ಆಗ್ಬೋದು ಅಂತೇಳಿ ನಮ್ಮ ಕೆಂಪೇಗೌಡ ಮತ್ತು ಎಲ್ಲ ಹಂತದವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ತುಂಬ ಸಂತೋಷ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯ ವತಿಯಿಂದ ನಡೆಸ್ಕೊಟ್ಟಿದ್ದಾರೆ. ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮಗಳು. ನಿಜವಾಗ್ಲೂ ಬಹಳ ಕಷ್ಟಪಟ್ಟಿದ್ದಾರೆ ಮಕ್ಕಳೆಲ್ಲ. ಆಮೇಲೆ ಅವರಿಗೆ ಟ್ರೈನ್ ಅಪ್ ಮಾಡಿದ ಟೀಚರ್ಸು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾವು ನಮ್ಮ ಕಾಲದಲ್ಲಿ ನಮ್ಮ ಹರ್ಷ ಮಾಸ್ಟ್ರು ಲಾಸ್ಟ್ ಒಂದು 8 ದಿವಸ ಇದ್ದಂಗೆ ಕಲ್ಚರಲ್ ಪ್ರೋಗ್ರಾಮು 4 ಮಕ್ಕಳು ಇಟ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಕಲಿಸ್ತಾ ಇದ್ರು. ಈಗ ಹಾಗೆ ಕಂಪೇರ್ ಮಾಡಿದ್ರೆ ಏನೂ ಇಲ್ಲ. ಅದರಿಂದ ದಯಮಾಡಿ ತುಂಬ ಅಪ್ಲಿಫ್ಟ್ ಆಗಿದೆ ಕಾರ್ಯಕ್ರಮಗಳು. ಹಾಗೆಯೇ ಶಾಲೆಯೂ ಬಹಳ ಅಪ್ಲಿಫ್ಟ್ ಆಗಿದೆ. ನಮ್ಮ ಕಾಲದಲ್ಲಿ 3 ರೂಮ್ ಇತ್ತಿಲ್ಲಿ, ಅಲ್ಲಿಂದ ಬರ್ತಾ ಇದ್ವಿ, ಆಫೀಸಿಂದ ಇಲ್ಲಿಗೊಂದು ಪಾಠ ಮಾಡ್ತಾ ಇದ್ವಿ, ಏನೂ ಇರಲಿಲ್ಲ. ಇದಕ್ಕೊಂದು ಬೇಸ್ಮೆಂಟ್ ಹಾಕಿ ಬಿಟ್ವಿ. ಅದು ಯಾರ ಒಂದು ನೇತೃತ್ವದಲ್ಲಿ ಆಯಿತೋ ಒಳ್ಳೆಯದಾಗಿದೆ, ಅತ್ಯುತ್ತಮವಾಗಿ ಬೆಳೀತಾ ಇದೆ. ಈ ಶಾಲೆಯಲ್ಲಿ ಬೆಳೀತಕ್ಕಂಥ ವಿದ್ಯಾರ್ಥಿಗಳು ಮುಂದೆ ಒಳ್ಳೆಯ ಭವಿಷ್ಯವನ್ನು ಬೆಳೆಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮತ್ತೆ ಇಲ್ಲಿನ ವಿದ್ಯಾರ್ಥಿಗಳನ್ನು ಈಗಿನ ಪ್ರಸ್ತುತ ಇರತಕ್ಕಂಥ ಉಪಾಧ್ಯಾಯರು ಅವರನ್ನು ಚೆನ್ನಾಗಿ ಅತ್ಯುತ್ತಮವಾಗಿ ತರಬೇತಿ ನೀಡೋದ್ರ ಜೊತೆಗೆ ಅವರ ಒಂದು ಕನಸನ್ನು ಕಟ್ಟಲಿಕ್ಕೆ ಒಂದು ಉತ್ತೇಜನ ನೀಡ್ತಾರೆ ಅಂತ ಭಾವಿಸ್ತಾ, ನನ್ನ ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಅವರೆಲ್ಲರೂ ಇಲ್ಲಿಂದ ಅಲ್ಲಿ ಅರ್ಧ ಗಂಟೆ ಆಗುತ್ತೆ. ಅದಕ್ಕೆ ಆ ಸ್ನೇಹಿತರಿಗೆಲ್ಲ ಮತ್ತೊಮ್ಮೆ ಹೊಂದಿಸುತ್ತಾ ನಮ್ಮನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸಿ ನಾವು ನೀವು ಒಂದಾಗುವ ರೀತಿಯಲ್ಲಿ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿಬಂದಿದೆ. ಇಂತಹ ಕಾರ್ಯಕ್ರಮಗಳಿಗೆ ಇಲ್ಲಿನ ಒಂದು ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಸಹಕಾರ ನೀಡಿದ್ದಾರೆ. ಈ ಒಂದು ಸಹಕಾರಕ್ಕೆ ನನ್ನ ಕಡೆಯಿಂದ ವಂದನೆಗಳನ್ನು ತಿಳಿಸ್ತಾ, ನಿಮಗೆಲ್ಲ ಭವಿಷ್ಯದಲ್ಲಿ ಒಳ್ಳೇದಾಗಲಿ. ಈಗಾಗಲೇ ಒಳ್ಳೇದಾಗಿದೆ. ಎಲ್ಲರೂ ನೋಡಿದ್ರೆ ಬಹಳ ಗುಂಡಾಗಿ ತಪ್ಪಾಗಿ ಎಲ್ಲ ಬೆಳೆದಿದ್ದೀವಿ. ಹಾಗೆಲ್ಲ ಚಿಕ್ಕ ಇದ್ರಿ. ಹಾಗಾಗಿ ನಿಮ್ಮನ್ನು ನೋಡಿದ್ರೆ ಸಂತೋಷ ಆಯಿತು. ನಿಮ್ಮ ಸಂತೋಷವೇ ನಮ್ಮ ಸಂತೋಷ. ಇನ್ನೂ ಒಳ್ಳೆಯ ಭವಿಷ್ಯ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ 12 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಆ ಪ್ರೌಢಶಾಲಾ ಜೀವನದಲ್ಲಿ ಅನ್ಕೊಂಡಿದ್ದೀನಿ ನಾನು. ಶಿಸ್ತಿನ ಸಿಪಾಯಿಗಳು ನಮ್ಮ ದೈಹಿಕ ಶಿಕ್ಷಕರು ಯಾವಾಗಲೂ ಶಾಲೆ ಸುಶಿಕ್ಷಿತವಾಗಿರ್ಬೇಕು, ಒಂದು ಉತ್ತಮವಾದ ವಾತಾವರಣ ಇರಬೇಕು ಅಂದ್ರೆ ದೈಹಿಕ ಶಿಕ್ಷಕರ ಪಾತ್ರ ಬಹಳ ಅಮೂಲ್ಯ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಶಿಸ್ತನ್ನ ಕಲಿಸಿದಂತ ನಮ್ಮ ಶಿವಣ್ಣ ಸರ್ ಅವರು ನಿಮ್ಮೆಲ್ಲರನ್ನ ಕುರಿತು ಮಾತಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರ ಒಂದು ಸ್ನೇಹ ಸಂಗಮದ ಕಾರ್ಯಕ್ರಮದ ಪರವಾಗಿ ಅವರು ಅವ್ರ ಸ್ನೇಹಿತರನ್ನ ಭೇಟಿಯಾಗಿ ಬಹಳ ಸಂತೋಷ ಅನುಭವನ ಹಂಚ್ಕೊಳ್ತಾ ಇದ್ರು. ನೀವು ಅವರಿಗೆ ಒಂದು ಸುಸಂದರ್ಭವನ್ನ ಒದಗಿಸ್ಕೊಟ್ಟಿದ್ದೀರಾ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ವಿದ್ಯಾರ್ಥಿಗಳಿಗೆ ಆಶೀರ್ವಚನವನ್ನ ನೀಡಿದ್ದೀರಾ. ಧನ್ಯವಾದಗಳು ಸರ್. ನಮ್ಮ ಶಾಲೆಯ ಪರವಾಗಿ, ನಮ್ಮ 97-98ನೇ ಸಾಲಿನ ವಿದ್ಯಾರ್ಥಿ ವೃಂದದ ಪರವಾಗಿ ಸರ್. ಮುಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮೇಡಮ್. ಒಂದು ವೇದಿಕೆಗೆ ಆಗಮಿಸಿ ಹಲೋ ಈಗ ತಾನೇ ನೂತನವಾಗಿ ನಿವೃತ್ತಿ ಹೊಂದಿರ್ತಕ್ಕಂಥ ಹಿರಿಯ ಸಹೋದ್ಯೋಗಿ ಮಿತ್ರರೇ ಹಾಗೂ ಇತರೆ ವ್ಯಕ್ತಿಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರು, ಹಿರಿಯರು ಹಾಗೂ ಹಿರಿಯರು, ಸೋದರ ಸಹೋದರಿಯರು, ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಹಾಲಿ ಪ್ರೌಢಶಾಲಾ ಶಿಕ್ಷಕ ವೃಂದದವರು ಎಲ್ರಿಗೂ ನನ್ನ ಅನಂತ ಶುಭಾಶಯಗಳು. ಈ 97-98ನೇ ಸಾಲಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು 1 ವರ್ಷದಿಂದ ಕೆಳಗೇನೆ ಏರ್ಪಡಿಸ್ಬೇಕು ಅಂದ್ಕೊಂಡಿದ್ರು. ಕಾರಣ ನಿಮಗೆಲ್ಲ ತಿಳಿದಂತೆ ಕೋವಿಡ್ ಒಂದು ಸಮಸ್ಯೆಯಿಂದ
ಅದನ್ನು ಅವರು ಮುಂದೂಡಬೇಕಾಗಿ ಬಂದರು. ಆದರೂ ಕೂಡ ಸಮಯ ಜಾಸ್ತಿ ಸಿಕ್ಕಿದ್ರಿಂದ ಬಹಳ ಅಚ್ಚುಕಟ್ಟಾಗಿ ಪ್ರೌಢಶಾಲಾ ಶಿಕ್ಷಕರ ಸಹಾಯವನ್ನು ಪಡ್ಕೊಂಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮಾತಾಡೋ ಜನ ತುಂಬ ಇದ್ದಾರೆ. ಆದ್ದರಿಂದ ನಾನು ಒಂದು 4ನೇ ಸಾಲಲ್ಲಿ ನನ್ನ ಮಾತುಗಳನ್ನು ಮುಗಿಸೋಣ ಅಂತ ಇದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಕಷ್ಟ. ಹಾಗೆಯೇ ನೀವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ಇದು ಬಹಳ ಶ್ರೇಷ್ಠವಾದ ಕಾರ್ಯಕ್ರಮ. ಇದು ನಮ್ಮ ಭಾರತೀಯ ಪವಿತ್ರ ಗ್ರಂಥವಾದ ಭಗವದ್ಗೀತೆಯಲ್ಲೂ ಕೂಡ ಗುರುಭಕ್ತಿ ಬಗ್ಗೆ ಹೇಳಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಗುರುಭಕ್ತಿ ಬಗ್ಗೆ ಹೇಳಿದ್ದಾನೆ. ಅದು ಕೊಂಡ್ಕೊಂಡೆ ಬರ್ತು. ಜ್ಞಾನಕ್ಕೆ ಅಧಿಕವು ಬೇರೊಂದಿಲ್ಲ ಎಂಬುದನ್ನರಿಹಿದ ಶ್ರೀಕೃಷ್ಣ, ಜ್ಞಾನವ ಪಡೆಯಲು ಸದ್ಗುರು ಸೇವೆಯ ಮಾಡಿರಿ ಎಂದನು ಶ್ರೀಕೃಷ್ಣ. ಆದ್ರೆ ಕೃಷ್ಣ ಹೇಳಿದಂತೆ ಇವಾಗ ಯಾರು ಗುರು ಸೇವೆ ಮಾಡ್ಬೇಕಾಗಿಲ್ಲ. ಗುರುಗಳ ನಡೆದು ಪ್ರೀತಿಯಿಂದ ನೀವೇನು ಒಂದು ಪುಷ್ಪ ಅರ್ಪಿಸ್ತೀರಲ್ಲ, ಅವರ ಒಂದು ಆಶೀರ್ವಾದ ಪಡಿತೀರಿ. ಆದ್ರಿಂದ ಈ ಎಲ್ಲರ ಆಶೀರ್ವಾದ ನಿಮ್ಮನ್ನೆಲ್ಲ ಇವತ್ತು ಚೆನ್ನಾಗಿಟ್ಟಿರೋದಕ್ಕೆ ಕಾರಣ ಆಗಿದೆ ಅಂತ ಅದನ್ನೇ ಸ್ಮರಿಸ್ಕೊಂಡು ಇವತ್ತು ನಾವು ಕಳಿಸಿರ್ತಕ್ಕಂಥ ನಾವು ಕೊಟ್ಟಿರ್ತಕ್ಕಂಥ ಅಲ್ಪ ಜ್ಞಾನದಿಂದ ನೀವೆಲ್ಲ ಇವತ್ತು ಸುಸಂಸ್ಕೃತರಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಪ್ರಜೆಗಳಾಗಿ ಒಳ್ಳೆಯ ಮಾತೆಯರಾಗಿ ನಮ್ಮ ಮುಂದೆ ಬಂದಿದ್ದೀರಲ್ಲ, ನಮ್ಗೆ ಅದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ. ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮನ್ನೆಲ್ಲ ಆಗಾಗ್ಗೆ ಒಂದುಗೂಡಿಸಿ ನಾವೆಲ್ಲರನ್ನೂ ಭೇಟಿ ಮಾಡ್ತಾ ಇರ್ತೀವಿ. ಆ ಥರ ಮಾಡಿದ್ದೀರ, ಅದು ಗುರುಗಳಿಗೆ ಸೂಚಿಸ್ತಕ್ಕಂಥ ಒಂದು ಗೌರವ. ಇದರಿಂದ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು ದೇವರು ಯಾವತ್ತೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರನ್ನೂ ಒಂದುಗೂಡಿಸೋ ಈ ಕಾರ್ಯಕ್ರಮ ಇದೆಯಲ್ಲ, ಬಹಳ ಕಷ್ಟದ ಕೆಲಸ. ಈ ಕಾರ್ಯಕ್ರಮ ನೋಡೋಕೆ ಚೆನ್ನಾಗಿರುತ್ತಷ್ಟೇ, ಅದ್ರ ಹಿಂದಿನ ಪರಿಶ್ರಮ ಆ ಪಟ್ಟವ್ರಿಗೆ ಗೊತ್ತಿರುತ್ತೆ. ಹೆಣ್ಮಕ್ಳೆಲ್ಲ ಬೇರೆ ಬೇರೆ ಊರಲ್ಲಿರ್ತಾರೆ, ಮದುವೆ ಮಾಡ್ಕೊಂಡು ಅವ್ರು ಒಂದೊಂದು ದಿನ ತಮ್ಮ ಕುಟುಂಬಗಳನ್ನೆಲ್ಲ ಬಿಟ್ಟು ಇಲ್ಲಿಗಾಗಿ ಬರ್ಬೇಕಾಗತ್ತೆ. ಅವರು ಜೊತೆಗೆ ಅನುಮತಿ ಪಡ್ಕೋಬೇಕಾಗತ್ತೆ. ಇನ್ನ ನಮ್ಮ ಗಂಡು ಹುಡುಗರುಗಳು ಅವರು ಯಾವ್ಯಾವ್ದೋ ಊರಲ್ಲಿ ಯಾವ್ಯಾವ್ದೋ ಕೆಲಸಗಳ ಮೇಲೆ ಹೋಗಿರ್ತಾರೆ, ಅದನ್ನ ಮುಂಚಿತವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಗೆಳತಿಯರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡು ಬರೋದು ಬಹಳ ಕಷ್ಟದ ಕೆಲಸ. ಇದನ್ನ ಯಾವ ತರಹ ನಿರ್ವಹಿಸಿದ್ದಾರೆ ಅಂತ 4 ವಾಕ್ಯಗಳನ್ನು ಹೇಳ್ಬಿಡ್ತೀನಿ. ಅಸಾಧ್ಯ ಎಂಬ ವೈರಿಯನ್ನು ಮರೆತು ಅಪಾಯವನ್ನು, ಅಂದ್ರೆ ಇದು ಕೆಲಸ ಮಾಡುವಾಗ ಎಷ್ಟೋ ಎಡತೊಡರುಗಳು ಬರುತ್ತೆ, ಅದನ್ನು ಲೆಕ್ಕಿಸದೆ ಸಾಧ್ಯ ಇದು ನಾವು ಮಾಡಿರ್ತೀವಿ ಅನ್ನೋ ಭರವಸೆಯನ್ನು ಮೂಡಿಸ್ಕೊಂಡು ಸವಾಲುಗಳ ಸರಮಾಲೆಯನ್ನು ಎದುರಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರನ್ನು ಇವಾಗಲೂ ಅವ್ರ ಮಕ್ಕಳೇ ಅಂತಾನೆ ಮಾತಾಡ್ಸಿದ್ದು ನೋಡಿ. ದಯಗಳಾಗಿದ್ದೀರಾ, ನೀವು ನಿಮ್ಮ ಮಕ್ಕಳಿಗೆ ಬುದ್ಧಿಯನ್ನು ಹೇಳ್ಕೊಡ್ತಾ ಇದ್ದೀರಾ. ಮಾತುಗಳನ್ನ ಆಡಿದ್ರು. ಅವರ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಖುಷಿಯನ್ನು ಕೊಟ್ಟಿದ್ದೀರಾ. ಈ ಒಂದು ಇಡೀ ವಯಸ್ಸಿನಲ್ಲಿ ನಮಗೂ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಜೋರಾಗಿ ಎಲ್ಲ ತಿಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ಏನೋ ಹೇಳ್ತಾ ಇದ್ದಾರೆ ಕೇಳಿ. ನಾನು ಮಕ್ಕಳೇ ರಾಜ ಆದರೂ ತಾಯಿ ಮಗನೇ ಆಗಿರ್ತಾರೆ, ಬೇರೆ ಆಗೋದು ಸಾಧ್ಯ ಇಲ್ಲ. ಅದರಿಂದ ನೀವೆಲ್ಲ ನಮ್ಮ ಮಕ್ಕಳೇ. ತುಂಬಾ ಖುಷಿ ಆಯ್ತು. ಎಲ್ಲರೂ ನಿಮ್ಮ ಮಕ್ಕಳನ್ನ ಹಾಗೆ ಬೆಳೆಸಿ ಅಂತ ಈ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ತಾ ಮುಂದಿನ ಒಂದು ಹಿತವಚನಗಳನ್ನ ಕೇಳೋಣ. ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ದಿವಸ ಸ್ನೇಹ ಮಿಲನ ಮತ್ತು ಈ ಒಂದು ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ, ಈ ಗುರುವಂದನಾ ಕಾರ್ಯಕ್ರಮವನ್ನ 97-98ನೇ ಸಾಲಿನ SSLC ಮಕ್ಕಳು, ಈಗಲೂ ಮಕ್ಕಳೇ ನೀವು, ಅವರೆಲ್ರಿಗೂ ಅನಿಸ್ತಾ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ಆ ಗುರು ಯಾವತ್ತೂ ನಿಮ್ಗೆ ಒಳ್ಳೆಯದನ್ನ ಮಾಡ್ತಾ ಇರ್ತಾರೆ. ಗುರುಗಳು ಯಾವ ದಾರಿಯಲ್ಲಿ ತೋರಿಸಿರ್ತಾರೆ ಆ ದಾರಿಯಲ್ಲಿ ನೀವು ನಡೀತಿದ್ದೀರಾ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಬಹಳ ಒಗ್ಗಟ್ಟಿನಿಂದ ನೀವು ಕೆಲಸ ಮಾಡಿದ್ದೀರಾ.
ಅದಕ್ಕೆ ಕಾರಣ ನೋಡಿ, ಎಲ್ಲಾ ಹೆಣ್ಮಕ್ಳು ಕೂಡ ಒಂದೇ ಯೂನಿಫಾರ್ಮ್ ನಲ್ಲಿ ಇದ್ದೀರಾ. ಎಲ್ಲಾ ಗಂಡು ಮಕ್ಕಳು ಅಂದ್ರೆ 97-98ನೇ ಸಾಲಿನ ಎಲ್ಲಾ ಗಂಡು ಮಕ್ಕಳು ಯೂನಿಫಾರ್ಮ್ ಅಲ್ಲಿ ಇದ್ದೀರಾ. ಇದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ರೂವಾರಿ ಕೆಂಪೇಗೌಡ ಮತ್ತು ಅವರ ಸಂಘಟನೆಗಳು ಬಹಳ ಕಷ್ಟಪಟ್ಟಿದ್ದೀರಾ. ಈ ಒಂದು ಮಕ್ಕಳ ಒಂದು ಏಳಿಗೆಗೋಸ್ಕರ ನೀವು ದುಡ್ಡಿದ್ದೀರಾ. ನಿಮ್ಮ ಮಕ್ಕಳಿಗೂ ಇದೇ ರೀತಿ ಗುರುಗಳಿಗೆ ನಮನವನ್ನು ಸಲ್ಲಿಸಬೇಕು, ಗುರು ಹಿರಿಯರಿಗೆ ಭಕ್ತಿಯನ್ನು ಕೊಡಬೇಕು, ಗುರು ಹಿರಿಯರಿಗೆ ಬುದ್ಧಿ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಗುರುಗಳಿಗೆ ಗೌರವ ಸೂಚಿಸಬೇಕು ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಈ ನೀವು ಮಾಡಿರ್ತಕ್ಕಂಥದ್ದನ್ನ ನಿಮ್ಮ ಮಕ್ಕಳು ಕೂಡ ಮಾಡ್ತಾರೆ. ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರೌಢಶಾಲಾ ಮಕ್ಕಳು ಮತ್ತು ಪ್ರಾಥಮಿಕ ಶಾಲಾ ಮಕ್ಕಳು ಕೂಡ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿಕೊಟ್ರು, ಡ್ಯಾನ್ಸ್ ಮಾಡಿಕೊಟ್ರು. ನಮ್ಮ ಶಶಿಕಲಾ ಮೇಡಮ್, ಈ ಮೇಡಮ್ ನಾವು ನಮ್ಮ ಜೊತೆ ಇದ್ರು, ಇವರು ಪ್ರೈಮರಿ ಶಾಲೆಯಲ್ಲಿ, ಈಗ ಹೈಸ್ಕೂಲ್ ಮತ್ತು ಬಹಳ ಚೆನ್ನಾಗಿ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ನೀವೊಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ರಿಗೂ ಕೂಡ ನಮ್ಮ ಎಲ್ಲಾ ಶಿಕ್ಷಕರನ್ನ ಬರಮಾಡಿ ನಮಗೆ ನಮ್ಮ ಆಶೀರ್ವಾದವನ್ನು ಪಡ್ಕೊಂಡು ನಮಗೆ ಗುರುವಂದನೆಯನ್ನು ಪಡ್ಕೊಂತ ಇದ್ದೀರಾ. ನಿಮ್ಮೆಲ್ರಿಗೂ ಕೂಡ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಇದೇ ಕಾರ್ಯಕ್ರಮಗಳನ್ನ ನಿಮ್ಮ ಮಕ್ಕಳು ಮಾಡಲಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕನ್ಫ್ಯೂಸ್ ಆಗೋಯ್ತು ಹೆಂಗೆ ಅಂತ, ಮೊಸರು ಮಾಡಿಲ್ಲ ಹೆಂಗ್ ಅಜ್ಜಿಗಳಾಗೋದ್ರಿ ಅಂತ ಅಲ್ಲಿ ಮಾತಾಡ್ಕೊಂತ ಇದ್ರಿ ಸರ್. ಅವ್ರೇನೋ ಸೈಜ್ ನೋಡಿ ಕೆಲವ್ರಿಗೆ ಅಜ್ಜಿಗಳಾಗಿದ್ದೀರಾ ಅತ್ತೆಗಳಾಗಿದ್ದೀರಾ ಅಂತ ಹೇಳಿದ್ರು. ಇಲ್ಲ ಬೇರೆ ಬೇರೆ ರೀತಿಯಾದಂತಹ ಒಂದು ಸಂಬಂಧಗಳನ್ನ ಪಡ್ಕೊಂಡಿದ್ದಗಳಿಗೆ ಆಶೀರ್ವಾದ ಮಾಡಿದ್ದೀರಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಮಾತುಗಳನ್ನ ಹೇಳಿ ನಿಮ್ಮ ಸಂತೋಷ ಸಂಭ್ರಮದ ಈ ವಾತಾವರಣ ಸೃಷ್ಟಿ ಪ್ರಕೃತಿಯ ಒಂದು ವೈಶಿಷ್ಟ್ಯದಲ್ಲಿ ಗುರುವಿನ ಪಾತ್ರ ಏನೆಂಬುದನ್ನ ಈ ಕನ್ನಮಂಗಲ ಶಾಲೆಯ 1997-99ನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಮತ್ತು ನಮ್ಮ ಪ್ರಾಥಮಿಕ ಮಟ್ಟದಲ್ಲಿ ಓದಿರ್ತಕ್ಕಂಥ ಈ ಮಕ್ಕಳು ಇವರ ಒಂದು ಪ್ರಗತಿ ಶೈಕ್ಷಣಿಕವಾಗಿ ಮತ್ತು ಅವರ ಒಂದು ಈ ಮಕ್ಕಳಲ್ಲಿ ಇವತ್ತು ನಾವು ನೋಡತಕ್ಕಂಥ ಒಂದು ಒಳ್ಳೆಯ ವಾತಾವರಣ, ಶಿಸ್ತು ಮಕ್ಕಳಿಗೆ ಬಹಳ ಮುಖ್ಯವಾದ ಆ ಪ್ರತಿಭೆಯನ್ನು ಇವತ್ತು ತೋರಿಸ್ಕೊಂಡಿದ್ದೀವಿ. ನಾವು ಬೆಳೆಸಿರ್ತಕ್ಕಂಥ ಸಸ್ಯಗಳು ನಮ್ಮ ಕಣ್ಣು ಮುಂದೆ ನೀವು ಈಗಲೂ ಸಹ ಮಕ್ಕಳಾಗೆ ನೀವು ವರ್ತನೆ ಮಾಡ್ತಾ ಇದ್ರೆ ನಮಗೆ ಇದಕ್ಕಿಂತ ಇನ್ನೇನು ಭಾಗ್ಯ ಸಿಗ್ಬೇಕು. ನಾವು ಧನ್ಯರು. ಆ ಭಗವಂತ ನಮಗೆ ಎಲ್ರಿಗೂ ಸಹ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಲಿ. ಸಮಾಜದಲ್ಲಿ ಒಳ್ಳೆಯ ಸತ್ಪ್ರಜೆಗಳಾಗಿ ನಿಮ್ಮಿಂದ ಒಳ್ಳೆಯ ಸಮಾಜ ನಿರ್ಮಾಣವಾಗಲಿ. ಯುವಕರು ನೀವು ಬುದ್ಧಿವಂತರು. ನಿಮ್ಮ ಒಂದು ಈ ಜನರೇಷನ್ ಏನು ಈ ಪೀಳಿಗೆ ಮುಂದಿನ ಒಂದು ಪೀಳಿಗೆಗೆ ಬುನಾದಿಗಳಾಗಿ ಒಳ್ಳೆಯ ಸತ್ಪ್ರಜೆಗಳಾಗಿ ಈ ಸ್ನೇಹ ಒಂದು ಕಾರ್ಯಕ್ರಮವನ್ನು ನೀವು ರೂಢಿಸ್ಕೊಂಡು ಬಂದಿದ್ದೀರಿ. ಆ ಮಕ್ಕಳು ಪುಟ್ಟ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರೆ ನೃತ್ಯ ನನಗೆ ಆಗ ನಾವು ಶಾಲೆಯಲ್ಲಿ ಮಾಡತಕ್ಕಂಥ ನಮ್ಮ ಶಿಕ್ಷಕರು ಅವ್ರ ಬಗ್ಗೆ ಜ್ಞಾಪಕ ಬಂತು. ನಮ್ಮ ಗುರುವೃಂದವರು ಅವ್ರ ಕಡೆ ನಮ್ಗೆ ಗಮನ ಬಂತು. ನಾವೆಲ್ಲ ಕಲಿಸುತ್ತೆ ಇವೆಲ್ಲ ಮತ್ತೆ ಇವರೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಬಹಳ ಶ್ರಮ ಇದೆ. ಆ ಶ್ರಮ ಅನ್ನೋದು ಒಬ್ಬರ ಪ್ರತಿಫಲ ಅಲ್ಲ, ನಮ್ಮೆಲ್ಲರ ಪ್ರತಿಫಲ. ನಮ್ಮ ಶಿಕ್ಷಕರೊಂದಿಗೆಲ್ಲರೂ ಪ್ರಾಥಮಿಕ ಮಟ್ಟದಿಂದ ಹಿಡಿದು ಪ್ರೌಢಶಾಲಾ ಮಟ್ಟದವರೆಗೂ ಎಲ್ಲ ಪರಿಶ್ರಮ ಅದು ನಮ್ಮ ಕಣ್ಣು ಮುಂದೆ ಪ್ರದರ್ಶನ ಮಾಡ್ತಾ ಇದೆ. ನಮ್ಮ ಕಣ್ಣು ಮುಂದೆ ನೀವೆಲ್ಲನೂ ಒಳ್ಳೆಯ ಒಂದು ಅಭಿವೃದ್ಧಿ ಆಗಿರ್ತಕ್ಕಂಥ ಸತ್ಪ್ರಜೆಗಳಾದಂಥ ಒಳ್ಳೆಯ ಕುಟುಂಬದಲ್ಲಿ ಆಯೋಗವಾಗಿ ನಿಮ್ಮ ಮಕ್ಕಳು ಇವತ್ತಿನ ಬಂದು ಹೋಗ್ತಾ ಇದ್ದಾರೆ. ಇವ್ರು ನೋಡಿದಾಗ ನಿಮಗೇನು ಅನಿಸುತ್ತೆ? ನಮಗೆ ಈ ಜನರೇಷನ್ ಇದು ಪರ್ಯಂತರ ಹೀಗೆ ಈ ಗುರುಪೀಠದಲ್ಲಿ ನಡೀತಾ ಇರುತ್ತೆ. ಇದೆಲ್ಲ ಆ ಶಿವನ ಒಂದು ವೈಶಿಷ್ಟ್ಯ. ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಆ ಪರಮಾತ್ಮನು ಗುರುವಾದವನು ಎಲ್ಲ ರೀತಿಯಲ್ಲೂ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು ಆ ಪರಮಾತ್ಮ. ನಾವು ಸಮಾಜಕ್ಕೆ ಸತ್ಗುಣಗಳನ್ನ
ನಾವು ಸಾಧ್ಯವಾದಷ್ಟು ಮಾತ್ರ ಆಧ್ಯಾತ್ಮಿಕವಾಗಿ ಈ ದಿಸೆಯಲ್ಲಿ ಮಕ್ಕಳಿಗೆ ಜ್ಞಾನೋದಯ ಮಾಡಿ. ಈಗೆಲ್ಲ ಯೋಗ ಶಾಲೆಗಳು ಅದೇ ಸಬ್ಜೆಕ್ಟ್ ಇತ್ತು ಮಕ್ಕಳು, ಅದನ್ನೆಲ್ಲ ಸ್ವಲ್ಪ ರೂಲ್ಸ್ ಕೊಡಿ ಮಕ್ಕಳಿಗೆ. ನಮ್ಮ ಶಿಕ್ಷಕರು ನಾವು ಬೋಧನೆ ಮಾಡ್ತಕ್ಕಂಥ ಕಾಲದಲ್ಲಿ ಅದನ್ನೆಲ್ಲ ರೂಲ್ಸ್ ಕೊಡ್ತಾ ಇದ್ವಿ. ಆ ಪ್ರತಿಫಲ ಇವಾಗ ನಾನು ನೋಡ್ತಾ ಇದ್ದೆ, ನಮ್ಗೆ ಬಹಳ ಸಂತೋಷ ಆಗ್ತಾಯಿತ್ತು. ಇದಕ್ಕಿಂತ ನನಗೆ ಇನ್ನೇನು ಬೇರೆ ಬಾಕಿಯೇನಿಲ್ಲ. ನಮ್ಮ ಹುಡುಗರು ನನ್ನನ್ನು ನೋಡಿದ ತಕ್ಷಣ ಈಗಲೂ ಸಾಲಿನ ನೋಡಿದ್ರೆ ಭಯ ಆಗ್ತದೆ. ಅದು ಏನೋ ಪರಮಾತ್ಮ ಏನು ತಿಂತಾರೆ ಇದನ್ನು ಗೊತ್ತಿಲ್ಲ. ಆ ಶಿಸ್ತು ನಿಮ್ಮಲ್ಲಿ ನಾನು ಮೂಡಿಸಿದ್ದೆ ಅಂತ ನಾನು ಆತ್ಮಪೂರ್ವಕವಾಗಿ ಇವತ್ತು ನಿಮ್ಮ ಮುಂದೆ ನಾವು ಯುವಕರಾಗಿ ಕಾಣ್ತಾ ಇದ್ದೀವಿ. ನಾವು ಯುವಕರು ಅಂತ ಹೇಳ್ಬೋದು. ನಮ್ಮ ಒಂದು ಸ್ಫೂರ್ತಿಗೆ ತೆಗೆದುಕೋಬೇಕು. ನಮ್ಮಲ್ಲೊಂದು ಇರ್ತಕ್ಕಂಥ ಒಂದು ಚೈತನ್ಯವನ್ನು ಪಡೆದು ನೀವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕಂತ ಹೇಳಿ ಮತ್ತೊಮ್ಮೆ ಇಂಥ ಗುರುಕ ಕಾರ್ಯಕ್ರಮವನ್ನು ನಿಮ್ಮ ಪೀಳಿಗೆಯಿಂದ ಪ್ರತಿಯೊಬ್ಬರಿಗೆ ಇದನ್ನ ಅನುಸರಿಸಲಿ, ಮುಂದುವರಿಸಂತ ಹೇಳಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಮಾಜಕ್ಕೆ ನಿಮ್ಮಿಂದ ಒಳ್ಳೆಯದಾಗ ಅಂತ ಹೇಳಿ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ನನಗೆ ಈ 2 ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಾಧಿಗಳು, ನಮ್ಮ ಗುರುವಂದಕ್ಕೆ, ನಮ್ಮ ಸ್ನೇಹಿತರಿಗೂ, ನಮ್ಮ ಶಿಕ್ಷಕರಿಗೂ ಎಲ್ಲರಿಗೂ ಮತ್ತು ಇದಕ್ಕೂ ಹೆಚ್ಚಾಗಿ ನಮ್ಮ ಶಿಷ್ಯರಿಗೂ ನಿಮಗೆಲ್ಲರಿಗೂ ಅನಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎದ್ದೋಗ್ಬೇಡಿ ಕಾರ್ಯಕ್ರಮ ಶಿಸ್ತಾ ಇರುವಂತವ್ರಂತೆ ಒಂದು ನಮನೆಗಳು ಸರ್. ನೀವು ನಿಮ್ಮ ಮಕ್ಕಳಿಗೆ ಭಯಭಕ್ತಿ ಕಲಿಸ್ಬೇಕು. ಎಷ್ಟು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ನಮ್ಮ ಸರ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ತಳಿಸೋಣ. ಮುಂದಿನ ನಮ್ಮ ಕಾರ್ಯಕ್ರಮಕ್ಕೆ ಈ ಒಂದು ಹಿತನುಡಿಗಳನ್ನು ಹೇಳ್ತಾ ಇದ್ದಾರೆ ಶ್ರೀಯುತ ಮುರಿಯಪ್ಪ ಸರ್ ಅವರು. ಮುರಿಯಪ್ಪ ಸರ್. ಬಂದವ್ರೆ, ವಿದ್ಯಾರ್ಥಿನಿಯರು ಆಗಲೇ ಸಮಯ ಮೀರಿದೆ ಅಂತ ಹೇಳ್ತಾ ಇದ್ರು ಮೇಡಮ್ ಅವರು. ಎಲ್ಲರ ಗಮನ ಬೇರೆ ಕಡೆ ಅದು ಡೈವರ್ಟ್ ಆಗ್ತಾ ಇರ್ತದೆ. ಹೆಚ್ಚಾಗಿ ಮಾತಾಡಿದ್ರೆ ಕೆಲವು ವಿಚಾರಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಶಾಲೆ ಪ್ರಾರಂಭವಾದಾಗ ವೆಂಕಟಾಚಲಯ ಅಂತ ಹೆಡ್ಮಾಸ್ಟರ್ ಅವರೊಬ್ಬರೇ ಒಬ್ಬರು. ಆಗ ಫಸ್ಟ್ ಅಸಿಸ್ಟೆಂಟ್ ಆಗಿ ಶಿಕ್ಷಣಗಾಗಿ ನಾನು ಬಂದೆ. ಅವರಿದಾರೋ ಇಲ್ವೋ ಅವರನ್ನು ಈಗ ಸ್ಮರಿಸ್ತಾ, ಮತ್ತೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಂಥ ಗೋಪಾಲ್ ರೆಡ್ಡಿ ಆಗಿರ್ಬೋದು, ಗೋಪಾಲಯ್ಯ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಇವರೆಲ್ಲ ಹೈಸ್ಕೂಲಲ್ಲಿ ಇದ್ದದ್ದು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಅವರಿಗೆ ಪ್ರತಿಯೊಂದು ರೀತಿಯಲ್ಲಿ ಆತ್ಮಕ್ಕೆ ಒಂದು ಶಾಂತಿಯನ್ನು ನಾನೇ ಬಯಸ್ತೇನೆ. ಆದರೆ ಅಂಥವರ ಒಂದು ಅಧೀನಲ್ಲಿ ನಾವು ಹೊಸದಾಗಿ ಬಂದಂಥ ಯುವಕರು ತುಂಬ ಕಲ್ತಿದ್ದೇವೆ. ಮತ್ತೆ ಎಲ್ಲದಕ್ಕೂ ಕಾರಣಕರ್ತರಾಗಿದ್ದಂಥ ನಮ್ಮ ಹರ್ಷ ಅವರು ಮಿಡ್ಲ್ ಸ್ಕೂಲ್ ಇದ್ರು, ಆದ್ರೂ ಪ್ರೌಢಶಾಲೆಯಲ್ಲಿ ಹಲವು ವಿಷಯಗಳನ್ನು ಬೋಧಿಸ್ತಾ ಇದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಬಹಳಷ್ಟು ಈ ಶಾಲೆಯಿಂದ ಕಲಿತು ಕೊನೆಗೆ ನಾನೊಬ್ಬ ಗೌರ್ಮೆಂಟ್ ಕಾಲೇಜಿನ ಪ್ರಾಂಶುಪಾಲನಾಗಿ ನಿಯೋಗಿಸಿ ಹೊಂದಿದ್ದೇನೆ. ಅಷ್ಟೊಂದು ಜ್ಞಾನ ಈ ಕಣ್ಮಂಗ್ಲ ಕೊಡುತ್ತೆ. ಅಲ್ಲಿ ಮುಂದೆ ಇದ್ದಂಥ ಒಂದು ರಸ್ತೆ ಪಕ್ಕದಲ್ಲಿ ಇದ್ದಂಥ ಶಾಲೆಯಲ್ಲಿ ಇದ್ದಂಥವ್ರು ಇಲ್ಲಿ ಬಂದ ಮೇಲೆ ನಾನು ಬದಲೇ ಇಲ್ಲ. ಆದರೂ ಅಭಿಮಾನವಿಟ್ಟು ನನ್ನನ್ನು ಕರೆದಿದ್ದಾರೆ. ಎಲ್ಲರಿಗೂ ನಾನು ಒಂದು ಆಶೀರ್ವಾದವನ್ನ ಮತ್ತೆ ಅವರಿಂದ ಆರೈಕೆಯನ್ನ ಬಯಸ್ತೇನೆ. ಅಂದ್ರೆ ಈ ಭಾರತದ ಪರಂಪರೆಯಲ್ಲಿ ಈ ಗುರುಕುಲ ಪದ್ಧತಿ ಅಥವಾ ಗುರುವಿನ ಒಂದು ಸ್ಥಾನಮಾನವನ್ನ ಎಲ್ಲ ಧರ್ಮ ಗ್ರಂಥಗಳು, ಉಪನಿಷತ್ತುಗಳು, ಭಾಗವತಗಳು ಎಲ್ಲವೂ ಹೇಳ್ತಾ ಇದ್ದಾರೆ. ಗುರುವನ್ನ ಆ ಮಟ್ಟಿಗೆ ತಗೊಂಡೋಗಿದ್ದಾರೆ. ಆ ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ್ನ ಮುಕ್ತಿ ಅಂತ ನಮ್ಮ ದಾಸ ಸಂತರು ಹೇಳಿದ್ದಾರೆ. ಆದ್ರೆ ಗುರು 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 ಅಲ್ಲ. ಇವತ್ತು ಗುರು ಅನ್ನೋದಕ್ಕೆ ನಾನಾ ಪದಗಳನ್ನ ಹೇಳ್ತಾರೆ. ಗುರು, ಮಚ್ಚ, ಶಿಷ್ಯ, ಈ ರೀತಿಯಾದಂಥ ಪದಗಳು ಇವತ್ತು ಬರ್ತಾ ಇದ್ದಾರೆ. ಆದ್ರೆ ಗುರು ಅನ್ನೋ ಒಂದು ಪದಕ್ಕೆ ಸರಿಸಾಟಿಯಾದಂಥ ಮತ್ತೊಂದು ಪದ ಇಲ್ಲ. ಅಷ್ಟು ಶ್ರೇಷ್ಠ ಉನ್ನತ ಒಂದು ಪರಂಪರೆಯಲ್ಲಿ ಬೆಳೆದು ಬಂದಂಥ ಸ್ಥಾನಮಾನವನ್ನ ಇಟ್ಟಿದ್ದಾರೆ.
ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಗುರುವಿಗೆ ಎಷ್ಟು ಮಾನ್ಯತೆ ಕೊಟ್ಟಿದ್ದಾರೆ ಅಂದ್ರೆ ವಿರಾಟ ಪರ್ವದಲ್ಲಿ ದುರ್ಯೋಧನ, ಕರ್ಣ, ದ್ರೋಣ, ಅಶ್ವತ್ಥಾಮ ಮತ್ತೆ ಭೀಷ್ಮ ಇವರೆಲ್ಲ ಯುದ್ಧಕ್ಕೆ ನಿಂತಿರುವಂತ ವೇಳೆಯಲ್ಲಿ ಅರ್ಜುನನ ಅಜ್ಞಾತವಾಸ ಮುಗ್ದಿರುತ್ತೆ. ಯುದ್ಧಕ್ಕೆ ವಿರಾಟರಾಯನ ಪರವಾಗಿ ಬರ್ತಾನೆ. ಗುರುಗಳನ್ನ ನೋಡಿದಂತ ಆಗ ಅವನಿಗೆ ಸಾಧ್ಯ ಆಗಿದ್ದಂತ ಉತ್ತರಕುಮಾರ, ವಿರಾಟ ರಾಜನ ಉತ್ತರಕುಮಾರ ಅಂದ್ರೆ ಅವ್ರು ಪೌರುಷ ಉತ್ತರಕುಮಾರ ಅಂತ ಈಗಲೂ ಹೇಳ್ತೀವಿ. ಆದ್ರೆ ಅವನಷ್ಟು ಜ್ಞಾನ, ಅವನಷ್ಟು ಬುದ್ಧಿವಂತಿಕೆ, ಅವನಷ್ಟ ಒಂದು ಸಾರಥಿಯಲ್ಲಿ ಅಪಾರವಾದಂತ ಜ್ಞಾನವನ್ನ ಪಡೆದಿದ್ದಂತ ವ್ಯಕ್ತಿ ವಿರಾಟರಾಯನ ಪುತ್ರ ಉತ್ತರಕುಮಾರ. ಅವನನ್ನ ಸಾರಥಿಯಾಗಿ ಮಾಡ್ಕೊಂಡು ಹೋದಂತವನು ಮೊದಲೇ ಯಾರು ಎಲ್ಲೆಲ್ಲಿದ್ದಾರೆ ಅಂತ ನೋಡಿ ಅವರಿಗೆ ತನ್ನ ಮನದಲ್ಲಿ ಆಶೀರ್ವಾದವನ್ನ ಕೇಳಿದ, ತನ್ನ ಅಸ್ತ್ರಗಳನ್ನ ಪ್ರಯೋಗ ಮಾಡಿ ಅವರಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ನಂತರ ಯುದ್ಧಕ್ಕೆ ಹೊರಟ. ಆದ್ರೆ ಈ ಒಂದು ಗುಣ ಅರ್ಜುನದಲ್ಲೇ ನೋಡ್ತೀವಿ ಹೊರತು ಈ ಒಂದು ದುರ್ಯೋಧನಲ್ಲಾಗಲಿ ಕರ್ಣನಲ್ಲಾಗಲಿ ನೋಡೋದಕ್ಕೆ ಸಾಧ್ಯತೆ ಇಲ್ಲ. ಇಂಥ ಒಂದು ಗುರು ಪರಂಪರೆಯನ್ನ ನೀವತ್ತು ಗುರುವೇ ಮಹಾ ಅನ್ನೋ ಕಾಲದಲ್ಲಿ ಗುರುವೇ ನಮಃ ಅಂತ ನೀವು ಇಷ್ಟೊಂದು ವಿಜೃಂಭಣೆಯಿಂದ ಆಶೀರ್ವಾದ ಪಡೆಯೋದಕ್ಕೋ ಅಥವಾ ನಿಮ್ಮ ಆರೈಕೆ ನಮಗೆ ಮಾಡೋದಕ್ಕೋ ಈ ಸಮ್ಮಿಲನವನ್ನ ಇಲ್ಲಿ ಮಾಡಿದ್ದೀರ. ಬಹಳಷ್ಟು ತೃಪ್ತಿಕರವಾಗಿದೆ. ಆದ್ರೆ ಹಿಂದೆ ಬಹಳಷ್ಟು ಜನ ಮಾತಾಡೋರಿದ್ದಾರೆ. ಮತ್ತೆ ಎಲ್ಲರಿಗೂ ನನ್ನ ಹಿರಿಯರಿಗೆ ಕಿರಿಯರಿಗೆ ಆಶೀರ್ವದಿಸುತ್ತಾ ಹಿರಿಯರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮ್ಗೆ ಈ ಒಂದು ಸಂದರ್ಭದಲ್ಲಿ ಮಹಾಭಾರತವನ್ನ ನೆನಪಿಸಿದಂತಹ ಮುನಿಯಪ್ಪನವರು ಬಹಳ ಖುಷಿ ಆಗ್ತಾ ಇದೆ ಸರ್. ಈ ಒಂದು ಸಂದರ್ಭದಲ್ಲಿ ಗುರುವೇ ಮಹಾ ಅನ್ನುವಂತ ಸಂದರ್ಭ ನಿರ್ಮಾಣ ಆಗ್ತಾ ಇದೆ ಅಂತ ಅಂದ್ರು ಸರ್. ಆ ಕಾಲದಲ್ಲೂ ಈ ಕಾಲದಲ್ಲೂ ಗುರುಗಳೇ ಅನ್ನುವಂತಹ ಒಂದು ಭಕ್ತಿ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾದಂತಹ ಸಂದರ್ಭ ಪ್ರಸ್ತುತ ಸ್ಥಿತಿಯಲ್ಲಿದೆ. ನಾವೆಲ್ಲರೂ ವಿದ್ಯಾವಂತರಾದಂತವರು ನಮ್ಮ ಮಕ್ಕಳಲ್ಲಿ ಆ ಒಂದು ಜ್ಞಾನವನ್ನ ತುಂಬೋಣ. ನಮ್ಮ ಗುರುಗಳಿಗೆ ಈ ದಿನ ನಾವು ಒಂದು ನನ್ಮನ್ನ ಅರ್ಪಿಸ್ತಾ ಇದ್ದೀವಿ. ಅಂತಹ ಒಂದು ಸಂಸ್ಕೃತಿಯನ್ನ ನಮ್ಮ ಮುಂದಿನ ಪೀಳಿಗೆಗೂ ಸಹ ಕಲಿಸೋಣ ಅನ್ನುವಂತಹ ಮಾತನ್ನ ನೆನಪಿಸ್ಕೊಳ್ತಾ ನಮ್ಮ ಮುನಿಯಪ್ಪ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ನಾರಾಯಣಮೂರ್ತಿ ನಾನು ಕೇಳಿದ್ಮೇಲೆ ಅಂತ ಹೇಳ್ಬಿಟ್ಟು ವೇಟ್ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಯುತ HS ನಾರಾಯಣಮೂರ್ತಿ ಸರ್ ಅವರು ಹಿರಿಯ ಜೀವಿಗಳು ಈ ಒಂದು ವೇದಿಕೆಗೆ ತಮ್ಮ ದಂಪತಿಗಳ ಸಮೇತ ಆಗಮಿಸಿದ್ದಾರೆ. ನಿಮ್ಗೆ ತುಂಬ ಹೃದಯದ ಸ್ವಾಗತ ಸರ್. ಈ ಒಂದು ವೇದಿಕೆಗೆ ನಿಮ್ಮನ್ನ ನೋಡುವಂಥದ್ದೇ ನಮ್ಮೆಲ್ಲರ ಸೌಭಾಗ್ಯ. ಈ ಒಂದು ಸೌಭಾಗ್ಯವನ್ನ ಹಂಚ್ಕೊಳ್ಳೋದರ ಸಲುವಾಗಿ ನೀವು ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ನಮ್ಮ ಜೊತೆಗೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಸ್ವಾಗತ ಸರ್.